ಲಕ್ಷ್ಮಿ, ಏನಿದು ಚಿಕ್ಕ ಮಕ್ಳ ತರ ಹತ್ಕೊಂಡು? ಚೆನ್ನಾಗಿದೆ. ಅವಳೇನೋ ಹೆಣ್ಮಗಳು, ಅಳ್ತಾಳೆ. ಅವಳಿಗೆ ಸಮಾಧಾನ ಮಾಡೋದ್ ಬಿಟ್ಬಿಟ್ಟು ನೀವು ಅಳ್ತಾ ಇದೀರಲ್ಲ. ಅಲ್ಲೆಲ್ರೂ ಕಾಯ್ತಾ ಇದಾರೆ. ಪಾಮ್ಮ, ಬನ್ನಿ. ಅಣ್ಣ, ನಂದೊಂದು ಆಸೆ. ಏನಮ್ಮ? ನನ್ನ ನೋಡಕ್ ಬರ್ಬೇಕು ಅಂದ್ರೆ ಗೌರಿ ಜೊತೆ ಮದ್ವೆ ಫಿಕ್ಸ್ ಮಾಡ್ಕೊಂಡೇ ಬರ್ಬೇಕು. ನೋಡಪ್ಪ, ಹೆಣ್ಣು ಮಕ್ಕಳು ಮನೆಗೆ ಲಕ್ಷ್ಮಿ ಇದ್ದ ಹಾಗೆ. ಆ ಲಕ್ಷ್ಮಿ ಹೋದ್ಮೇಲೂ ಅತ್ತೆ ಮನೆಯಲ್ಲಿ ಆ ಲಕ್ಷ್ಮಿ ಕಳೆ ಸದಾ ತುಂಬಿರ್ಲಿ ಅಂತ ಹಾರೈಸು. ನೋಡು, ಅತ್ತೆ ಮನೆಯಲ್ಲಿ ಹಾಲು ಉಕ್ಲಿ ಅಂತ ಹೇಳ್ಬಿಟ್ಟು ಆ ನಿನ್ನ ಕಾಲುಂಗ್ರನ ಆ ಗಂಗಾಳಕ್ಕೆ 3 ಸಲ ಹಾಕು. ನಮ್ಮತ್ತೆ ಮನೆ ಹಾಲು ಉಕ್ಕದಾಗುಕ್ಲಿ. ನನ್ ತವ್ರ ಮನೆ ಹಾಲುಕ್ಕದಾಗ ಉಕ್ಲಿ. ನೀವೇನು ಯೋಚನೆ ಮಾಡಬೇಡಿ. ನಿಮ್ ತಂಗಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಬರ್ತೀನಿ ನಿಜ. ಬರ್ತೀನಣ್ಣ, ಗೌರಿ ಬರ್ತೀನಿ. ಹೋಗ್ಪ ಲಕ್ಷ್ಮಿ. ಬರ್ತೀನಿ ಬರ್ತೀನಿ ನಂದೀಶ. ಆಯ್ತು, ಒಟ್ ಬರವ. ಏನ್ ಮಾಡ್ತಿದ್ದೀರಾ? ನೇಣ ಹಾಕೊಳಕ್ ಧೈರ್ಯ ಇಲ್ವಲ್ಲ, ಅದಕ್ಕೆ ಮನೆ ಬಿಟ್ಟು ತೊಳಗ್ತಾ ಇದೀವಿ. ನಿಮ್ ಮಗಳನ್ನೇ ಸೊಸೆ ಮಾಡ್ಕೋತೀನಿ, ನಿಮ್ ಮಗಳನ್ನೇ ಸೊಸೆ ಮಾಡ್ಕೋತೀನಿ ಅಂತ ಹೇಳಿ ಈಗ ತಿರುಗೋಕ್ಕಿಂತದ್ದು ಈ ಮನೆ ಯಜಮಾನಿ ಮಾಡಿದ್ಯಲ್ಲ. ಈಗೋಳಿ ಮನೆ ಯಜಮಾನಿ ಆದ್ಲು. ಇಷ್ಟು ದಿವಸ ನಾನೇ ಮನೆ ಎಳಿ ಆಗಿದ್ದೆ. ಈಗ ಅವ್ಳು ಕೊಟ್ಟದಿಕ್ಕಲ್ಲಿ ಕೈ ಚಾಚಬೇಕಲ್ಲ. ಅದಕ್ಕಿಂತ ಕೂಲಿ ಮಾಡ್ಕೊಂಡು ಬದುಕೋದೆ ವಾಸಿ. ಯಜಮಾನಿ? ಯಾವ ಯಜಮಾನಿ? ಯಾರಿಗೆ ಯಜಮಾನಿ? ನನ್ ಮಗನ ನನ್ನಿಂದ ದೂರ ಮಾಡಕ್ ಪ್ರಯತ್ನ ಪಡ್ತಾ ಇರೋ ಆ ಶೂರ್ಪಣಕ್ಕೆ ಈ ಮನೆ ಯಜಮಾನಿನ? ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಗೀತಾ, ಯಾವತ್ತಿದ್ರು ಈ ಮನೆ ಯಜಮಾನಿ ನನ್ ಮೊಮ್ಮಗಳೇ, ನಿನ್ ಮಗಳೇ. ಹಾಗಾದ್ರೆ ಇವಳು ನನ್ ಮಗ ತಾಳಿ ಕಟ್ಟಿದ ತಪ್ಪಿಗೆ 4 ದಿವಸ ಇದ್ದೋಗೋಳು. ಜಸ್ಟ್ ಪಾಸಿಂಗ್ ಕ್ಲೌಡ್. ತಾಳಿ ಕಟ್ಟದೆ ಇದ್ರೆ ಫುಟ್ಬಾಲ್ ಆಡ್ತಿದ್ದೆ. ತಾಳಿ ಕಟ್ಟಿದ ಮೇಲೆ ಏನು ಮಾಡಕ್ಕಾಗಲ್ಲ. ನಾನೀ ಮದುವೆಗೆ ಒಪ್ಕೊಂಡಿದ್ದು ಪ್ರೀತಿಯಿಂದ ಅಲ್ಲ. ನನ್ ಮಗ ನನ್ ಕೈ ಬಿಟ್ಟು ಹೋಗ್ತಾನೇನೋ ಅನ್ನೋ ಭಯದಿಂದ. ಅವಳನ್ನ ಸೊಸೆಯಾಗಿ ಮನೆ ತುಂಬಿಸ್ಕೊಂಡಿದ್ದು ಮಮತೆಯಿಂದ ಅಲ್ಲ. ನನ್ ಮಗನಿಗೆ ನನ್ ಮೇಲ್ ದ್ವೇಷ ಬರಬಾರ್ದು ಅಂತ. ಪ್ರೀತಿ ಮಾಡಿದವ್ರನ್ನ ಹಠದಿಂದ ಯಾವತ್ತೂ ಬೇರೆ ಮಾಡಕ್ಕಾಗಲ್ಲ. ನಂಬಿಸಿ ಮೋಸ ಮಾಡ್ಬೇಕು. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ. ತಗೊಳ್ಳಿ. ಕುಡಿ. ಬೇಡ ರೀ, ಪ್ಲೀಸ್ ಸ್ವಲ್ಪ ಕುಡಿ. ನೆತ್ತಿಗೆ ಹತ್ತು ಬಿಡ್ತಾ? ನಿಧಾನ ನಿಧಾನ, ಮೆಲ್ಗೆ. ನಮ್ಮಣ್ಣ ನನ್ನ ನೆನ್ಸ್ಕೊತಾ ಇದ್ದಾನೆ ಅನ್ಸುತ್ತೆ ರೀ. ಗಂಡ ಎದುರಿಗೆ ಇದ್ರು ಅಣ್ಣಿಂದೇ ನೆನಪಾ? ಅಪ್ಕೊಳ್ಳೋ ತೋಳ್ ಸಿಕ್ಕಿದ ತಕ್ಷಣ ಎತ್ತಾಡ್ಸಿದ ತೋಳ್ನ ಮರೆಯಕ್ಕಾಗತ್ತೇನ್ರಿ? ಅವ್ನ್ ನನ್ನ ಗಂಡ ಮಾತ್ರ ಅಲ್ಲ, ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ಅವನೇ. ಏನ ಇದು ಲಕ್ಷ್ಮಿ? ನೀನ್ ಇದನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನಗ್ ಗೊತ್ತಿಲ್ವಾ? ಮೈ ಸ್ವೀಟ್ ವೈಫ್, ಆ ನಿನ್ನ ಅಣ್ಣನ ಜೊತೆ ಈ ಗಂಡನ ಮೇಲೂ ಸ್ವಲ್ಪ ಪ್ರೀತಿ ತೋರ್ಸ.
ಹಲೋ, ಹಾಯ್ ಮಮ್. 3 ದಿವಸದಿಂದ ಫೋನೇ ಇಲ್ಲ. ಡೆಲ್ಲಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸೇ ಇಲ್ವಲ್ಲ. ನಾನೀಗ ಡೆಲ್ಲಿಲಿ ಇಲ್ಲಮ್ಮ, ಅರ್ಜೆಂಟ್ ಆಗಿ ಭುವನೇಶ್ವರಕ್ಕೆ ಬಂದಿದ್ದೀನಿ. ವಿಷಯ ತಿಳಿಸೋಣ ಅಂದ್ರೆ ಇಲ್ಲಿ 3 ದಿವಸದಿಂದ ಸೈಕ್ಲೋನ್ ಎಫೆಕ್ಟ್, STD ಲೈನ್ಸ್ ಎಲ್ಲ ಔಟ್ ಆಫ್ ಆರ್ಡರ್ ಆಗಿತ್ತು. ಅದಕ್ಕೆ ಫೋನ್ ಮಾಡಕ್ಕಾಗ್ಲಿಲ್ಲ. ಅದ್ ಸರಿ, ನೀವೆಲ್ಲ ಮದ್ವೆಗೆ ಹೋಗಿದ್ರಾ? ಹೋಗಿದ್ವಪ್ಪ. ಹೋಗಿ ನೋಡ್ಬಾರ್ದನ್ನೆಲ್ಲ ನೋಡಿ, ಕೇಳ್ಬಾರ್ದನ್ನೆಲ್ಲ ಕೇಳ್ಕೊಂಡ್ ಬಂದ್ವಿ. ಹಿಂದೆ ಮುಂದೆ ತಿಳಿದೆ ಮದ್ವೆ ಆದ್ರೆ ಹಿಂಗೆ ಆಗೋದು. ಯಾಕಮ್ಮ, ಏನಾಯ್ತು? ಇನ್ನೇನಾಗ್ಬೇಕು? ನೀನ್ ಮಾಡಿರೋ ಮುಟ್ಟಾಳ್ತನಕ್ಕೆ ಏನ್ ಆಗ್ಬೇಕಾಗಿತ್ತೋ ಅದೇ ಆಗಿರೋದು. ಅಂದ್ರೆ ನೀನ್ ಹೆಂಡತಿ ನೀನ್ ಹೊರಟಿದ್ ದಿನ ಮನೆ ಬಿಟ್ಟವಳು ಇವತ್ತಿನ ತನಕ ಮನೆಗೆ ವಾಪಸ್ ಬಂದಿಲ್ಲ. ಅಷ್ಟೇನಾ? ಪಾಪ ಅವ್ರ ಅಣ್ಣನ್ ಮದ್ವೆ, ಅವ್ರ ಮನೇಲೂ ಯಾರು ಹೆಂಗಸ್ರಿಲ್ಲ, ಅದ್ರಲ್ಲೇನ್ ತಪ್ಪಿದೆ ಬಿಡು. ಅಣ್ಣನ್ ಜೊತೆಲಿದ್ರೆ ತಪ್ಪಿಲ್ಲ ಕಣೋ, ಆದ್ರೆ ಡ್ರೈವರ್ ಜೊತೆ ಇಲ್ಲಿರೋದು ತಪ್ಪು. ಏನ್ ಹೇಳ್ತಿದ್ಯಮ್ಮ? ನಾನೇನು ಹೇಳ್ತಿಲ್ಲಪ್ಪ. ಈ ಹುಡುಗಿನ ನಿಮ್ ಮಗನಿಗೆ ಮದುವೆ ಮಾಡಿದಿರೋ ಇಲ್ಲ ಡ್ರೈವರ್ಗ್ ಮಾಡಿದಿರೋ ಅಂತ ಊರ್ ಜನ ಎಲ್ಲ ಕ್ಯಾಕರ್ ಸುಗೀತಾ ಇದ್ದಾರೆ. ಆ ಮಾತು ಕೇಳಿ ಅಲ್ಲೇ ಎದೆ ಹೊಡ್ಕೊಂಡು ಸಾಯ್ಬೇಕಾಗಿತ್ತು. ಆದ್ರೆ ಏನ್ ಮಾಡ್ಲಿ, ನಿನಗ್ ವಿಷಯ ತಿಳಿಸ್ಬೇಕಲ್ಲ, ಅದಕ್ಕೆ ಇನ್ನ ಬದುಕಿದ್ದೀನಿ. ಸಾಕ್ ಸುಮ್ಮನಮ್ಮ, ಲಕ್ಷ್ಮಿ ಅಂತವಳಲ್ಲ. ಗೊತ್ತಪ್ಪ, ಚೆನ್ನಾಗ್ ಗೊತ್ತು. ನನ್ ಮಾತು ನಂಬಲ್ಲ ಅಂತಾನೂ ನನಗ್ ಗೊತ್ತು. ಸತ್ಯ ಏನು ಅಂತ ನೀನ್ ಬಂದ್ಮೇಲೆ ಗೊತ್ತಾಗುತ್ತೆ. ಬೇಗ ಹೊರಟು ಬಾ. ಏನಮ್ಮ, ಇವತ್ ನೀ ಹೋಗ್ಲೇಬೇಕಾ? ಡ್ರೈವರ್ ಮನೆಗ್ ಫೋನ್ ಮಾಡಿದ್ದ. ಆಕಾಶ್ ಇವತ್ತು ಊರಿಂದ ಬರ್ತಿದಾರಂತೆ. ಅವ್ರು ಬರೋದ್ರೊಳಗೆ ನಾನಲ್ಲಿದ್ರೆ ಒಳ್ಳೇದಲ್ವಾ? ಇನ್ನೊಂದ್ 2 ದಿನ ಇದ್ದು ಹೋಗ್ಬೋದಿತ್ತಲ್ಲ ಲಕ್ಷ್ಮಿ. ಬೇಡದ್ಗೆ, ಅವ್ರ ಜೊತೆಲೆ ಇನ್ನೊಂದ್ಸಲ ಬರ್ತೀನಿ. ಸರಿ. ಮೋಹನ್, ಬಂದೆ ಮೇಡಮ್. ಹಾಕೊಳ್ಳಿ. ನೀನ್ ಯಾಕೆ ತರಕ್ ಹೋದೆ? ಪರವಾಗಿಲ್ಲ ಮೇಡಮ್, ಬನ್ನಿ. ಅಣ್ಣ ಬರ್ತೀನಿ. ಹೋಗ್ಬಮ್ಮ. ಅದಕ್ಕೆ ಬರ್ತೀನಿ. ಆಯ್ತಮ್ಮ. ನಂದಿಶಾ, ಹೋಗ್ ಬರ್ತೀನಿ. ಮೇಡಮ್, ಏನಾಯ್ತು? ಏನೋ ಗೊತ್ತಾಗ್ತಿಲ್ಲ ಮೇಡಮ್, ಇದ್ದಕ್ಕಿದ್ದಂಗೆ ಆಫ್ ಆಗೋಯ್ತು. ಇಲ್ಲೇ ಹತ್ತಿರದಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಇದ್ರೆ ನೋಡ್ಕೊಂಡು ಬರ್ತೀನಿ. ನೀವಿಲ್ಲೇ ಕೂತೀರಿ. ಹುಷಾರು ಮೇಡಮ್, ಬೇಗ ಬಂದ್ಬಿಡ್ತೀನಿ. ಸರಿ. ಏನ್ ಮೋಹನ್? ತುಂಬಾ ಕಡೆ ಹುಡುಕ್ತೆ, ಮೆಕ್ಯಾನಿಕ್ ಸಿಗ್ಲೇ ಇಲ್ಲ. ಮಳೆ ಬೇರೆ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಹಾಗಾದ್ರೆ ಈಗ ಏನ್ ಮಾಡೋದು? ಎಷ್ಟೊತ್ತು ಅಂತ ಕಾರಲ್ಲೇ ಕೂತಿರ್ತೀರಾ? ಇಲ್ಲೇ ಪಕ್ಕದಲ್ಲಿ ಐಬಿ ಇದೆ, ನೀವು ಅಲ್ಲಿ ರೆಸ್ಟ್ ತಗೊಳ್ಳಿ. ನಾನು ಕಾರಲ್ಲೇ ಮಲಗಿರ್ತೀನಿ. ಬೆಳಿಗ್ಗೆ ಬೇಗ ಎದ್ದು ಕಾರ್ ರೆಡಿ ಮಾಡ್ಸ್ಕೊಂಡು ಹೋಗೋಣ. ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಮೇಡಮ್. ಸರಿ. ಪರವಾಗಿಲ್ಲ, ಬನ್ನಿ ಬನ್ನಿ. ತಗೊಳ್ಳಿ. ಬರ್ಬೋದು ಮೇಡಮ್. ಮೇಡಮ್, ನೀವು ತುಂಬಾ ನೆನ್ಬಿಟ್ಟಿದ್ದೀರಾ. ಕಾರ್ನಲ್ಲಿ ಲಗೇಜ್ ಇದೆ, ತಂದ್ಬಿಡ್ತೀನಿ. ಆಯ್ತು. ಬಾಪ. ಬಾಬಾ, ಯಾಕೋ ಇಷ್ಟು ಲೇಟ್ ಮಾಡ್ಬಿಟ್ಟೆ? ಲಕ್ಷ್ಮಿ ಊರ್ಗ್ ಹೋಗಿದ್ದೆ. ಮತ್ತೆ ಒಬ್ನೇ ಬಂದೆ. ನಿನ್ ಹೆಂಡತಿ ಬರ್ಲಿಲ್ವಾ? ಅಂದ್ರೆ
ಲಕ್ಷ್ಮಿ ಇನ್ನೂ ಬಂದಿಲ್ವಾ? ಇಲ್ವಲ್ಲೋ? ಅಲ್ಲ ಕಣಯ್ಯ, ನಿನ್ ಹೆಂಡತಿ ಊರಲ್ಲಿ ಇರ್ಲಿಲ್ವಾ? ಇಲ್ಲ ಭಾವ, 4 ಗಂಟೆಗೆ ಹೊರಟು ಬಂದಂತಲ್ಲ. ಹೌದಾ? ಮತ್ತ್ಯಾಕೆ ಇನ್ನೂ ಬಂದೇ ಇಲ್ಲ? ಡ್ರೈವರು ಅವಳ ಜೊತೆಯಲ್ಲೇ ಇದ್ದಾನಲ್ಲ, ಇನ್ನು ಮನೆಯಲ್ಲಿ ಜ್ಞಾಪಕ ಬರುತ್ತೆ.